ಈ ಹಿಂದಿನ ವಿಡಿಯೋದಲ್ಲಿ ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಆಫೀಸ್ ಅಲ್ಲಿ ಯುವ ನಿಧಿ ಅರ್ಜಿಗಳು ಬಾಕಿ ಇರುವ ಪಟ್ಟಿನ ನೋಡಿದ್ರಿ. ಈ ವಿಡಿಯೋದಲ್ಲಿ DDPU ಆಫೀಸಲ್ಲಿ ಪೆಂಡಿಂಗ್ ಇರುವ ಅರ್ಜಿಗಳ ಪಟ್ಟಿನ ನೋಡೋಣ. ಈ ಕೆಳಗೆ ನೀಡಿರೋ ಪಟ್ಟಿನ ನೋಡಿಕೊಂಡು ನಿಮ್ಮ ನಂಬರ್ ಅದರಲ್ಲಿ ಐತಾ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಆ ಕಚೇರಿಗೆ ಮೂಲ ದಾಖಲೆಗಳೊಂದಿಗೆ ಭೇಟಿ ನೀಡಬೇಕು. ನೀವು ಭೇಟಿ ನೀಡಿ ಅಪ್ರೂವಲ್ ಆದರೆ ಮಾತ್ರ ನಿಮ್ಮ ಹಣ ಬಿಡುಗಡೆ ಆಗುತ್ತೆ. ಸಾಕಷ್ಟು ಜನ ನಂಬರ್ ಕ್ಲಿಯರಾಗಿ ಕಾಣಿಸ್ತಿಲ್ಲ ಸರ್ ಅಂತಿದ್ರಿ. ರೆಸೊಲ್ಯೂಷನನ್ನು ಹೈ ಮಾಡ್ಕೊರಿ, ಹೆಚ್ಚಿಗೆ ಮಾಡಿಕೊಂಡ್ರೆ ನಿಮಗೆ ಪಟ್ಟಿಯಲ್ಲಿರುವ ಸಂಖ್ಯೆಗಳು ಈಸಿಯಾಗಿ ಕಾಣಿಸುತ್ತೆ. ಈ ನಂಬರ್ಗಳು ಸೀರಿಯಲ್ ವೈಸ್ ಇದ್ದಾವೆ, ಇನ್ಕ್ರೀಸಿಂಗ್ ಆರ್ಡರಲ್ಲಿ. ಸೊ ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ನೋಡ್ಕೋಬೋದು. ನಂಬರ್ ಇರೋದು ಕನ್ಫರ್ಮ್ ಆಯಿತು ಅಂದರೆ DDPU ಆಫೀಸಿಗೆ ಮೂಲ ದಾಖಲೆಗಳು ಅಂದರೆ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನು ಮತ್ತು ಯುವ ನಿಧಿಗೆ ಅರ್ಜಿ ಸಲ್ಲಿಸಿರ್ತೀರಲ್ಲ, ಅರ್ಜಿ ಸಲ್ಲಿಸಿದ್ದು ಫಾರ್ಮ್ಯಾಟು ಅಪ್ಲಿಕೇಶನ್ ಫಾರಮ್ನ ತೊಗೊಂಡು ಒರಿಜಿನಲ್ ಮಾರ್ಕ್ಸ್ ಕಾರ್ಡು ಪ್ಲಸ್ ಒಂದು ಸೆಟ್ ಜೆರಾಕ್ಸು ಇಷ್ಟನ್ನು ತೊಗೊಂಡು ಕಚೇರಿಗೆ ಹೋಗಿ ಅಪ್ರೂವಲ್ ಮಾಡಿಸ್ಕೋಬೇಕು. ನಿಮಗೆ DDPU ಆಫೀಸ್ದು ಅಡ್ರೆಸ್ದು ಗೂಗಲ್ ಮ್ಯಾಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಓಪನ್ ಮಾಡೋದ್ರ ಮುಖಾಂತರ ಡೈರೆಕ್ಟಾಗಿ ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಆ ಕಚೇರಿನ ಭೇಟಿ ಮಾಡ್ಬೋದು. ಎಷ್ಟು ಬೇಗ ಅಪ್ರೂವ್ ಮಾಡ್ಕೊತೀರೋ ಅಷ್ಟು ಬೇಗ ಹಣ ಬಿಡುಗಡೆ ಆಗುತ್ತೆ. ಡಿಲೇ ಮಾಡಬೇಡ್ರಿ. ಅಪ್ರೂವಲ್ ಮಾಡಿಸ್ಕೊಳ್ಳದೆ ಯಾವುದೇ ರೀತಿ ಹಣ ಬಿಡುಗಡೆ ಆಗೋಲ್ಲ. ಆ್ಯಂಡ್ ಮೊದಲನೇ ಬಾರಿಗೆ ಹಣ ಆಟೋಮೆಟಿಕ್ಕಾಗಿ ಬರುತ್ತೆ ಯಾವಾಗ ಅಪ್ರೂವಲ್ ಮಾಡಿಸ್ಕೊಂಡ್ಮೇಲೆ. ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟ್ ಅಮೌಂಟ್ ಇನ್ಸ್ಟಾಲೇಷನ್ ಫಸ್ಟ್ ಅಮೌಂಟ್ ಬಿದ್ದ ಮೇಲೆ ಆವಾಗ ಸೆಲ್ಫ್ ಡಿಕ್ಲರೇಷನಿಗೆ ನೀವು ಎಲಿಜಿಬಲ್ ಆಗ್ತೀರಿ. ದುಡ್ಡು ಬೀಳೋವರೆಗೂ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಬರೋಲ್ಲ. ಸೊ ಫಸ್ಟ್ ತಿಂಗಳದು ದುಡ್ಡು ಬೀಳ್ಬೇಕಾದ್ರೆ ಏನು ಮಾಡಬೇಕು, ಇಲ್ಲೆಲ್ಲ ಹೋಗಿ ಅಪ್ರೂವಲ್ ಮಾಡಿಸ್ಕೊಂಬರ್ಬೇಕು ಈ ಕಚೇರಿಗಳಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ DDPI ಅಲ್ಲಿ ಪೆಂಡಿಂಗ್ ಇರುವ ಅರ್ಜಿಗಳ ಪಟ್ಟಿಯನ್ನು ನಾನು ಹಾಕ್ತೀನಿ. ಸರಿ.